ಮಾಡ್ತೀವೋ ನಾವು ದೇವರಿಗೆ ಸಾಲ ಕೊಟ್ಟಂತೆ. ಹಲ್ಲೆಲೂಯಾ. ನಾವು ಬಡವರಿಗೆ ಬಹಳ ಮಂದಿ ಬಡವರಿಗೆ ಸಹಾಯ ಮಾಡ್ತಾರೆ. ಯಾರು ಮಾಡಲ್ಲ ಅವರಿಗೆ ಈ ವಾಕ್ಯ ಸಲ್ಲುತ್ತೆ. ಓಕೆ, ಕುಮಾರಸ್ವಾಮಿ ಅಂಕಲ್ ಬಡವರಿಗೆ ತುಂಬಾ ಸಹಾಯ ಮಾಡಿದ್ದಾರೆ. ಹಾಸ್ಟೆಲ್ ಹುಡುಗರಿಗೆ ಎಷ್ಟೋ ಸಲ ಲೆಕ್ಕ ಇಲ್ಲದಷ್ಟು ಊಟ ಕೊಟ್ಟಿದ್ದಾರೆ. ನಮ್ಮ ತಂದೆಯನ್ನು ಬಡವರನ್ನ ನೋಡಿದ್ರೆ ಅವರಿಗೆ ಸಹಿಸ್ಕೊಳಕ್ಕಾಗಲ್ಲ. ಯಾರಾದರೂ ರೋಡಲ್ಲಿ ಅಜ್ಜ ಅಜ್ಜಿ ಅವರು ಮಕ್ಕಳು ಅವ್ರು ನೋಡ್ಕೊಂಡಿಲ್ಲಂಗೆ ಬಿಟ್ಬಿಟ್ಟಿರ್ತಾರೆ. ಅಂಥದ್ದು ಊಟ ಇಲ್ಲದೆ ಅಪ್ಪ 5 ರೂಪಾಯಿ ಕೊಡು ಏನಾದ್ರು ತಿಂತೀನಿ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ನಮ್ಮ ಡ್ಯಾಡಿ ಅಂಥವ್ರು ನೋಡಿ ಪಾಪ ಗೀಡರಾರ ಸುರೇಶ್ ಗೊತ್ತು, ಅಂಕಲಿಗೆ ಗೊತ್ತು, ಎಲ್ಲರಿಗೂ ಗೊತ್ತು, ಬಿರಿಯಾನಿ ತಂದು ಕೊಟ್ಟು ತಿನ್ಸಿ ಹೋಗ್ತಾರೆ ನೋಡಿ. ಸೊ ಗಾಡಿ ನೋಡಿ ನಾವು ಬಹಳ ಕಲ್ತಿದೀವಿ, ನಾವು ಆ ಥರ ಬಹಳ ಮಾಡಿದೀವಿ. ಸೊ ಹಂಗಾಗಿ ಬಡವರಿಗೆ ದಯ ತೋರಿಸುವವನು ಯೆಹೋವನೇ ಸಾಲ ಕೊಟ್ಟ ಹಾಗೆ, ಸಾಲು ಕೊಡುವವನಿಗೆ ಸಮಾನ ಅಂತ. ಸೊ ನಾವು ದೇವರಿಗೆ ಸಾಲ ಕೊಟ್ಟು ಬಡವರಿಗೆ ಸಹಾಯ ಮಾಡಿದ್ರೆ ದೇವರಿಗೆ ಸಾಲ ಕೊಟ್ಟಾಗ, ದೇವರಿಗೆ ಸಾಲ ಕೊಟ್ಟರೆ ನಮಗೆ ಅದು ಹೆಂಗ್ ಬರುತ್ತೆ? ಬಡ್ಡಿ ಮೂಲಕ ಬರುತ್ತೆ. ಆ ಉಪಕಾರಕ್ಕೆ ಯೆಹೋವನೇ ಪ್ರತ್ಯುಪಕಾರ ಮಾಡುವಂತ ವಾಕ್ಯಗಳು. ಸೊ ನಾವು ಯಾವಾಗ ದೇವ್ರನ್ನ ಕನಿಕರಿಸ್ತೀವೋ ಅವಾಗ ದೇವರ ಕಡೆಯಿಂದ ನಮಗೆ ಆಶೀರ್ವಾದ ಸಿಗುತ್ತೆ ಅಂತ ಈ ವಾಕ್ಯದ ಮೂಲಕ ನಾವು ತಿಳ್ಕೋಬಹುದು. 22ನೇ ಅಧ್ಯಾಯಗಳು ಮಾರ್ಕಿಕ ಜ್ಞಾನೋಕ್ತಿಗಳು ಮುಗಿತು. ಆದರೆ ಅವನು ಬಹಳ ಆಸ್ತಿಯುಳ್ಳವನಾಗಿದ್ದರಿಂದ ಈಗ ಐಶ್ವರ್ಯವಂತನು ಏನ್ ಮಾಡಿದ್ನಂದ್ರೆ ದೇವರು ಮಾತನ್ನು ಕೇಳಿದ್ನ ಇಲ್ಲ ಅಂತ ನೋಡೋಣ. ಆದರೆ ಅವನು ಬಹಳ ಆಸ್ತಿಯುಳ್ಳವನಾಗಿರುವುದರಿಂದ ಈ ಮಾತಿಗೆ ಮೋರೆ ಬಾಡಿದವನಾಗಿ ದುಃಖದಿಂದ ಹೊರಟು ಹೋದನು. ದುಃಖದಿಂದ ದೇವರು ಹಿಂಗೆ ಹೇಳ್ಬಿಟ್ಟ, ನಾನೇನಪ್ಪ ಮಾಡ್ಲಿ, ನನ್ನ ಆಸ್ತಿ ಅಂತ ಎಲ್ಲ ಮಾರ್ಕೋಬೇಕಾ, ಬರೋರು ಕೊಡ್ಬೇಕಾ ಅಂತ ಏನು ಮಾಡ್ದ? ಮೂತಿಗೆ ಮೋರೆ ಬಾಡಿದವನಾಗಿ ದುಃಖದಿಂದ ಹೊರಟು ಹೋದನು. ಇಷ್ಟ ಇಲ್ಲ. ಪ್ರಪಂಚದಲ್ಲಿ ಎಷ್ಟೋ ಮಂದಿ, ಈಗ ರತನ್ ಟಾಟಾ ಅವ್ರು ತೀರ್ಕೊಂಡ್ರು. ಅವ್ರು ಬಡವರಿಗೆ ತುಂಬಾ ಸಹಾಯ ಮಾಡಿದ್ದಾರೆ. ಸೊ ಹಂಗಾಗಿ ದೇವರು ಆತನಿಗೆ ಅದಕ್ಕಂತೂ ಹೆಚ್ಚು ಆಶೀರ್ವಾದ ಮಾಡಿದ್ದಾರೆ. ತುಂಬಾ ಬಡವರಿಗೆ ಸಹಾಯ ಮಾಡಿದ್ದಾರೆ. ತುಂಬಾ ಕೆಲವರು ನಮಗೆ ಗೊತ್ತಿಲ್ಲದವರು ತುಂಬಾ ಕೋಟೀಶ್ವರರು ಎಲ್ಲ ಇದ್ದಾರೆ. ಅವ್ರಿಗೆ ಕೆಲವರು ಅಹಂಕಾರ ಇಲ್ಲದೆ ಇರುವವರು ಇದ್ದಾರೆ. ಅವರೆಲ್ಲ ಬಡವರಿಗೆ ಸಹಾಯ ಮಾಡಿದ್ದಾರೆ. ಇನ್ನು ಕೆಲವರು ಬಡವರಿಗೆ ಸಹಾಯ ಮಾಡಿಲ್ಲ. ಅವರಿಗೆಲ್ಲ ದೇವರ ಆಶೀರ್ವಾದ ಇರಲ್ಲ ಅಂತ ವಾಕ್ಯ ಹೇಳುತ್ತೆ. ಆಗ ಯೇಸು ಮುಂದೆ ಹೋದ್ರೆ 23ನೇ ಪ್ರಶ್ನೆ. ಆಗ ಯೇಸು ಸುತ್ತಲೂ ನೋಡಿ ತನ್ನ ಶಿಷ್ಯರಿಗೆ, ಧನವಂತರು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ. ಅವನು ಧನವಂತನು ಐಶ್ವರ್ಯವಂತನು ಹೊರಟು ಹೋದ ಮೇಲೆ ದೇವರ ಆಜ್ಞೆಯನ್ನು ತೆಗೆದುಬಿಟ್ಟು ನಾನು ಈ ತರ ನಡ್ಕೊಳ್ಳಲ್ಲ, ನನಗೆ ಆಗಲ್ಲ ಅಂತ ತಿರಸ್ಕಾರ ಮಾಡಿ ಹೋದ ಮೇಲೆ ಯೇಸು ಸುತ್ತಲೂ ನೋಡಿ ಶಿಷ್ಯರಿಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ಧನವಂತನು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ ಅಂತೆ. ನೋಡಿ, ಧನವಂತನು ಅಂದ್ರೆ ಬಡವರಿಗೆ ಸಹಾಯ ಮಾಡಿಲ್ಲ ಅಂದ್ರೆ ದೇವರ ರಾಜ್ಯ ಪಡೆಯೋದು ತುಂಬಾ ಕಷ್ಟ. ಬಡವರಿಗೆ ಸಹಾಯ ಮಾಡಿದ್ರೆ ದೇವರ ಆಶೀರ್ವಾದ ಯಾವತ್ತೂ ಇರುತ್ತೆ. ದೇವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ದೇವರ ರಾಜ್ಯ ಪಡ್ಕೊಳ್ಳುವುದು ಅಂತವರು ತುಂಬಾ ಕಷ್ಟ ಅಂತ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ ಎಂದು ಹೇಳಿದರು. 24ನೇ ವಚನ. ಶಿಷ್ಯರು ಆತನ ಮಾತುಗಳನ್ನು ಕೇಳಿ ಬೆರಗಾದರು. ಯೇಸು ತಿರುಗಿ ಅವರಿಗೆ, ಮಕ್ಕಳಿರ, ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟು ಕಷ್ಟ. ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯ ಸೂಜಿ ಕಣ್ಣಿನಲ್ಲಿ ನುಗ್ಗಿ ಹೋಗುವುದು ಸುಲಭ ಎಂದು ಹೇಳಿದನು. ಅಂತವನು ದೇವರ ರಾಜ್ಯದಲ್ಲಿ ಸೇರುವುದು ತುಂಬಾ ಕಷ್ಟ. ಒಂಟೆಯ ಸೂಜಿಯ ಕಣ್ಣಿನಲ್ಲಿ, ಸೂಜಿ ಇರುತ್ತಲ್ಲ, ಅದರಲ್ಲಿ ಸಂದಿರುತ್ತೆ, ಅದರಲ್ಲಿ ದೂರೋದು ತುಂಬಾ ಸುಲಭ. ಆದ್ರೆ ದೇವರ ರಾಜ್ಯ ಅಂತವ್ರು ಪಡ್ಕೊಳ್ಳೋದು ತುಂಬಾ ಕಷ್ಟ ಅಂತ ದೇವರು ವಾಕ್ಯ. ಮುಂದೆ ಹೋದ್ರೆ, ಈ ಮಾತಿಗೆ ಅವರು ಇನ್ನಷ್ಟು ಆಶ್ಚರ್ಯಪಟ್ಟು, ಹೀಗಿದ್ದರೆ ಯಾರಿಗೆ ರಕ್ಷಣೆ ಆದೀತು ಎಂದು ತಮ್ಮೊಳಗೆ ಹೇಳಿಕೊಳ್ಳಲು ಯೇಸು ಅವರನ್ನು ದೃಷ್ಟಿಸಿ ನೋಡಿ, ಇದು ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಸಾಧ್ಯವಲ್ಲ.
ದೇವರಿಗೆ ಎಲ್ಲವೂ ಸಾಧ್ಯವೇ ಅಂದನು. ಸೊ ದೇವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇದು ಮನುಷ್ಯರಿಗೆ ತುಂಬಾ ಕಷ್ಟ ಅಂತ ಹೇಳ್ತಿದ್ದಾರೆ. ಇನ್ಯಾರು ಶಿಷ್ಯರು ಏನ್ ಹೇಳ್ತಿದ್ದಾರೆ ಅಂದ್ರೆ ಯಾರಿಗೆ ಸಾಧ್ಯ, ಯಾರು ದೇವರೇ ನೀವು ಹೇಳಿದ ಪ್ರಕಾರ ನಡ್ಕೊಳ್ತಾರೆ, ಯಾರಿಗೆ ಸಾಧ್ಯ ಆಗುತ್ತೆ ಈ ತರ ಆಸ್ತಿಯನ್ನೆಲ್ಲ ಮಾರಿ ಬಡವರಿಗೆ ಸಹಾಯ ಮಾಡೋರು ಯಾರಿದ್ದಾರೆ ಅಂತ ದೇವರಿಗೆ ಶಿಷ್ಯರು ಪ್ರಶ್ನೆ ಹಾಕುವಾಗ ದೇವರು ಹೇಳ್ತಿದ್ದಾರೆ ಅದು ಮನುಷ್ಯರಿಂದ ಮಾತ್ರ ಸಾಧ್ಯ ಆಗುವುದೇ ಇಲ್ಲ ಅಂತ ದೇವರು ಉತ್ತರ ಕೊಡ್ತಿದ್ದಾರೆ. ಸೊ ಪ್ರಸಂಗಿ 5ನೇ ಅಧ್ಯಾಯ 10ರಿಂದ 15ನೇ ವಚನ. ಪ್ರಸಂಗಿ 5ನೇ ಅಧ್ಯಾಯ 10ರಿಂದ 15ನೇ ವಚನ. ಬೆಳ್ಳಿಯನ್ನು ಆಶಿಸುವವನಿಗೆ ಎಷ್ಟು ಬೆಳ್ಳಿಯಿಂದಲೂ ತೃಪ್ತಿಯಾಗದು. ಬೆಳ್ಳಿ ಅಂದ್ರೆ ಈ ಬೆಳ್ಳಿ ಬಂಗಾರದ ದುಡ್ಡು ಮೇಲೆ ಆಸೆ ಇರ್ತದೆ. ಕೆಲವರು ಅವರ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಳ್ಳೋರಿಗೆ ದುಡ್ಡಿನ ಮೇಲೆ ಆಸೆ ಇರಲ್ಲ, ಬೆಳ್ಳಿ ಬಂಗಾರದ ಮೇಲೆ ಆಸೆ ಇರಲ್ಲ, ಅದ್ರ ಮೇಲೆ ತುಂಬಾ ಹುಚ್ಚು ಪ್ರೀತಿ ಇಟ್ಕೊಂಡಿರ್ತಾರೆ ಕೆಲವರು. ಅಂತವ್ರಿಗಾಗಿ ಈ ವಾಕ್ಯ ಹಿಂದೆ ಹೋದ್ರೆ, ಸಮೃದ್ಧಿಯನ್ನು ಬಯಸುತ್ತಲೇ ಇರುವವನಿಗೆ ಆದಾಯ ಎಷ್ಟಾದರೂ ಸಾಲದು. ಅವನಿಗೆ ಎಷ್ಟು ಆದಾಯ ಬಂದ್ರು ಅಂತ ಮನುಷ್ಯರಿಗೆ ಸಾಕಾಗಲ್ಲ. ನನಗೆ ಇನ್ನ ಬೇಕು, ಇನ್ನ ದುಡ್ಡಿನ ಆಸೆ, ಬಂಗಾರ ಬೆಳ್ಳಿ ಇದ್ರ ಮೇಲೆ ಆಸೆ ಇದ್ದವ್ರಿಗೆ ನನಗೆ ಇನ್ನ ಬೇಕು ಅಂತ ಆಸೆ ಪಡ್ತಾನೇ ಇರ್ತಾರೆ ಅಂತವ್ರು. ಮುಂದೆ ಹೋದ್ರೆ, ಸ್ವತ್ತು ಹೆಚ್ಚಿದರೆ ಅನುಭವಿಸುವವರ ಸಂಖ್ಯೆಯೂ ಹೆಚ್ಚುವುದು. ಅದನ್ನು ಕಣ್ಣಿಂದ ನೋಡುವುದೇ ಹೊರತು ಯಜಮಾನನಿಗೆ ಇನ್ನು ಯಾವ ಲಾಭವೂ ಇಲ್ಲ. ಅವನು ಎಷ್ಟು ದುಡಿದ್ರು, ಆ ಐಶ್ವರ್ಯವಂತನು ಇನ್ನೂ ಎಷ್ಟು ದುಡಿದ್ರು